ನಮ್ಮಮ್ಮ ಅಣ್ಣನಿಗೆ ಹುಡುಗಿ ನೋಡ್ತಾ ಇದ್ರು. ಅಷ್ಟರಲ್ಲಿ ಅಣ್ಣ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆಯಾಗಿ ಬಂದಿದ್ದ. ನನ್ನ ಅಮ್ಮನಿಗೆ ಅವ್ರ ಮೇಲೆ ತುಂಬ ಕೋಪ ಬಂದಿತ್ತು. ಆದರೆ ಮಗ ಎಲ್ಲಿ ದೂರ ಆಗ್ತಾನೆ ಅಂತ ಸುಮ್ಮನೆ ಇದ್ರು. ಎರಡು ಬೈದು ಸುಮ್ಮನೆ ಆದರು. ಪಾಪ ಅತ್ತಿಗೆ ಜೊತೆ ಅಮ್ಮ ಹೇಳೋಕ್ಕಾಗ್ತಾ ಇರಲಿಲ್ಲ, ಹಾಗೆ ಮಾಡ್ತಾಯಿದ್ರು. ನನ್ನ ಅಕ್ಕ ಸ್ವಲ್ಪ ಕಪ್ಪು ಮತ್ತು ದಪ್ಪ. ಹುಡುಗನ ಕಡೆಯವರು ನೋಡಿ ವಾಪಸ್ ಬರ್ತಾನೆ ಇರಲಿಲ್ಲ. ಆಗ ಅಮ್ಮ ಅತ್ತಿಗೆ ಹತ್ರ, ನೀನು ಇಲ್ಲೇ ಇರಬೇಕು ಅಂದರೆ ನನ್ನ ಮಗಳನ್ನ ನಿನ್ನ ತಮ್ಮನಿದ್ನಲ್ಲ ಅವನ ಜೊತೆ ಮದುವೆ ಮಾಡ್ಕೊಳಕ್ಕೆ ಹೇಳು, ಇಲ್ಲ ಅಂದರೆ ನೀನು ನನ್ನ ಮಗನಿಗೆ ಡೈವರ್ಸ್ ಕೊಟ್ಟು ಹೊಟ್ಟೋಗು ಅಂತ ಹೇಳ್ತಾಯಿದ್ರು. ಅಮ್ಮನಿಗೆ ಗೊತ್ತಿತ್ತು ಅತ್ತಿಗೆ ಜೊತೆ ಅವರ ಅಪ್ಪ ಅಮ್ಮ ಓಡಿ ಹೋಗಿ ಮದುವೆ ಆದಿದ್ದರಿಂದ ಸರಿಯಾಗಿರಲಿಲ್ಲ ಅಂತ. ಈಗ ತಾನೇ ಸ್ವಲ್ಪ ಸ್ವಲ್ಪ ಮಾತನಾಡಲು ಆರಂಭಿಸಿದ್ರು ಅಂತ. ಆದರೆ ತುಂಬ ಒತ್ತಾಯ ಮಾಡಿ ಕಳಿಸಿದ್ರು. ಅತ್ತಿಗೆ ಮೊದಲು ಹೋಗಿ ಅವ್ರ ತಮ್ಮನ ಜೊತೆ ಹೋಗಿ ಕಾಲು ಹಿಡಿದು, ನೀನು ಹೇಗಾದರೂ ನನ್ನ ಆದಿನಿಂದ ಮದುವೆ ಆಗೋ, ನೀನು ಮದುವೆ ಆಗಲಿಲ್ಲ ಅಂದರೆ ನನ್ನ ಜೀವನ ಹಾಳಾಗುತ್ತೆ ಅಂತ ಹೇಗೆಲ್ಲ ಒಪ್ಪಿಸಿದ್ರು. ಅವನಿಗೆ ಇಷ್ಟ ಇಲ್ಲದಿದ್ದರೂ ಒಪ್ಕೊಂಡ. ಅವ್ರ ಅಪ್ಪ ಅಮ್ಮನಿಗೂ ಹೇಗೆಲ್ಲ ಒಪ್ಪಿಸಿದ್ರು. ಅವನ ಜೊತೆ ನನ್ನ ಅಕ್ಕನ ಮದುವೆ ಆಯಿತು. ನನ್ನ ಅಣ್ಣ ಹೀಗೆ ಮಾಡಿದ್ರು. ನನ್ನ ಅಮ್ಮನಿಗೆ ಒಂದು ಮಾತು ತಿರುಗಿಸಿ ಹೇಳ್ತಾ ಇರಲಿಲ್ಲ ಮೊದಲಿಂದನೂ. ನನ್ನ ಅಮ್ಮ ಸ್ವಲ್ಪ ಘಾಟಿಯ, ಯಾವಾಗ ನೋಡಿದ್ರೂ ಬೈಕೊಂಡು ಮಾಡ್ಕೊಂಡಿರ್ತಾರೆ. ಅಪ್ಪ ಅಮ್ಮನಿಗೆ ಬೈತಾನೇ ಇರ್ತಿದ್ರು. ಆದರೆ ಅಮ್ಮ ಅಪ್ಪನನ್ನು ಕೇರ್ ಮಾಡ್ತಾನೇ ಇರಲಿಲ್ಲ. ಅತ್ತಿಗೆ ಏನೇ ಮಾಡಿದ್ರು ಅದರಲ್ಲಿ ಒಂದಲ್ಲ ಒಂದು ಕಮ್ಮಿ ಹುಡುಕ್ತಾನೇ ಇದ್ದರು, ಬೈತಾನೇ ಇದ್ದರು. ಅಣ್ಣ ಅತ್ತಿಗೆ ಹತ್ರ ಮೊದಲೇ ಹೇಳಿದ್ದ, ಏನೇ ಆಗಲಿ ಅಮ್ಮನಿಗೆ ತಿರುಗಿಸಿ ಹೇಳಬೇಡ ಅಂತ. ಹಾಗೆ ಅತ್ತಿಗೆ ಏನೇ ಹೇಳಿದ್ರು ಅಳುತ್ತಾ ಸುಮ್ಮನೆ ಇರ್ತಿದ್ರು. ನನಗೆ ಬೇಜಾರಾಗ್ತಾಯಿತ್ತು. ಅಕ್ಕನ ಮದುವೆಯಾಗಿ ಅಕ್ಕ ಅಲ್ಲಿ ತುಂಬ ಚೆನ್ನಾಗಿದ್ಲು. ಅವನು ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋತಿದ್ರ. ಆದರೆ ಇಲ್ಲಿ ಅಮ್ಮ ಯಾವಾಗಲೂ ಫೋನ್ ಮಾಡಿ ಗಂಡನ ಜೊತೆ ಹಾಗೆ ಇರು, ಹೀಗೆ ಇರು, ನಿನ್ನ ಸೈಡ್ಗೆ ಮಾಡ್ಕೊ ಅಂತಲೇ ಹೇಳ್ಕೊಡ್ತಾಯಿದ್ರು. ಇಲ್ಲಿ ಅತ್ತಿಗೆಗೆ ಏನು ಮೋಡಿ ಮಾಡಿದ್ಯೋ ನನ್ನ ಮಗನ ಮೇಲೆ, ನಿನ್ನ ಜೊತೆ ಮದುವೆ ಆಗಲು ಅಂತ ಬೈತಾನೇ ಇದ್ದರು. ಯಾವಾಗಾದರೂ ಒಂದಾಗಿ ಮಾತಾಡ್ಕೊಂಡಿದ್ರೆ ಸಾಕು ಇದೇ ಹೇಳ್ತಾಯಿದ್ರು. 1-2 ವರ್ಷ ಆಗಿತ್ತು. ನನ್ನ ಡಿಗ್ರಿ ಫೈನಲ್ ಇಯರ್ ಆಗಿತ್ತು. ಈಗೀಗ ಅಣ್ಣ ಅತ್ತಿಗೆ ಒಂದು ವಾರದಲ್ಲಿ 2 ಸಲ ಹೊರಗೆ ಹೋಗ್ತಾಯಿದ್ರು. ಅದು ರಾತ್ರಿ ಹೊತ್ತಲ್ಲಿ ಹೋಗಿ ಲೇಟಾಗಿ ಬರ್ತಾಯಿದ್ರು. ಅಮ್ಮ ಅವ್ರು ಬರೋ ತನಕ ಕಾಯ್ದು ಬೈಯಲು ಸ್ಟಾರ್ಟ್ ಮಾಡ್ತಾಯಿದ್ರು. ಎಲ್ಲಿಗೆ ಅಂತ ಕೇಳಿದಾಗ ಅದು ಹೊರಗೆ ಊಟ ಮಾಡಲು, ಸ್ವಲ್ಪ ವಾಕ್ ಮಾಡಲು ಹೋಗಿದ್ವಿ ಅಂತ ಹೇಳ್ತಾಯಿದ್ರು. ಆದರೆ ಹೋಗಬೇಕಾದ್ರೆ ಅತ್ತಿಗೆ ಸರಿಯಾಗಿರ್ತಾಯಿದ್ರು. ಆದರೆ ಬರುವಾಗ ತುಂಬ ಸುಸ್ತು ಮತ್ತು ಸರಿಯಾಗಿ ನಡೆಯೋಕ್ಕೂ ಕೂಡ ಆಗ್ತಾಯಿರೋ ಸ್ಟೇಜಲ್ಲಿ ಇರ್ತಿದ್ರು. ಅಣ್ಣ ಅತ್ತಿಗೆಯನ್ನು ಹಿಡ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಅಮ್ಮ ಏನಾಯ್ತು ಅಂತಲೂ ಕೇಳದೆ ಬೈಯಲು ಸ್ಟಾರ್ಟ್ ಮಾಡ್ತಾಯಿದ್ರು. ನಾನು ಅನ್ಕೋತಿದ್ದೆ ಊಟ ಮಾಡಿ ಸುತ್ತಾಡ್ಕೊಂಡು ಬರೋದೇನೋ ಸರಿ, ಆದರೆ ಹೀಗೆ ಪೇಷಂಟಾಗಿ ಇದ್ದಾರಲ್ಲ ಅಂತ. ಒಂದಿನ ಅಣ್ಣ ಕೆಲಸದಿಂದ ಬಂದು ಅತ್ತಿಗೆಯನ್ನು ರೆಡಿಯಾಗು ಹೋಗೋಣ ಅಂತ ಹೇಳ್ತಿದ್ರು. ಆಗ ಅತ್ತಿಗೆ ಬೇಗ ಹೋಗಿ ರೆಡಿಯಾಗಿ ಬರ್ತಾಯಿದ್ರು. ಅಮ್ಮ ಎಲ್ಲಿಗೆ ಅಂದಾಗ ಅದೇ ರೀಸನ್ ಹೇಳ್ತಾಯಿದ್ರು. ಅಮ್ಮನಿಗೆ ಕೋಪ ಬರ್ತಾಯಿತ್ತು. ನಾನು, ಅಣ್ಣ ನಿಮ್ಮ ಜೊತೆ ನಾನು ಬರ್ತೀನಿ ಅಂದೆ. ಆಗ ನೀನು ಯಾಕೆ ನಮ್ಮ ಮಧ್ಯೆ ಬೇಡ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಬೇಜಾರಾಯಿತು. ಬರುವಾಗ ಅತ್ತಿಗೆ ಸ್ಥಿತಿ ಹಾಗೇ ಇರ್ತಾಯಿತ್ತು. ಆದರೆ ಅತ್ತಿಗೆ ಮತ್ತೆ ಅಣ್ಣ ಮುಖ ನೋಡಿಕೊಂಡು ಸನ್ನೆಯಲ್ಲಿ ಮಾತಾಡಿ ನಗಾಡ್ತಾ ಇದ್ರು. ನಾನು ಇದನ್ನು ನೋಡಿ ತಲೆ ಬಗ್ಗಿಸ್ತಾ ಇದ್ದೆ. ಮಾರನೇ ದಿನ ಅಣ್ಣ ಹೋದ ತಕ್ಷಣ ಅತ್ತಿಗೆಗೆ, ಅಮ್ಮ ನೀನು ರಾತ್ರಿ ಹೊತ್ತು ನನ್ನ ಮಗನ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ನೀನು ಹೋಟೆಲ್ಗೆ ಹೋಗಿ ನನ್ನ ಮಗನ ಹಣ ಎಲ್ಲ ಖಾಲಿ ಮಾಡ್ತಾ ಇದ್ದೀಯಾ? ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡಿದ್ದಲ್ದೆ ಈಗ ಹಣ ಬೇರೆ ಖಾಲಿ ಮಾಡ್ತಾ ಇದೀಯಾ ಅಂತ ಸರಿಯಾಗಿ ಬೈತಾ ಇದ್ರು. ಅತ್ತಿಗೆ ರೂಮ್ಗೆ ಹೋಗಿ ಪಾಪ ಅಳ್ತಾಯಿದ್ರು. ನಾನು ಸಮಾಧಾನ ಮಾಡ್ತಾ ಇದ್ದೆ. ಅಮ್ಮನ ಮಾತು ತಲೆಗೆ ಹಾಕೋಬೇಡಿ, ಅಮ್ಮ ಬಾಯಿಂದ ಮಾತ್ರ ಹಾಗೆ ಹೇಳೋದು, ಮನಸ್ಸಲ್ಲಿ ಹಾಗೆ ಇಲ್ಲ. ಆಗ ಅತ್ತಿಗೆ, ನಿಮ್ಮ ಅಮ್ಮ ನಾನು ಎಷ್ಟೇ ಚೆನ್ನಾಗಿದ್ರು ಹಾಗೇ ಮಾಡೋದು, ಬಿಡು ಹೋಗ್ರಿ ಅಂತ ಹೇಳಿದರು. ಮಾರನೇ ದಿನ ನನ್ನ ಅಕ್ಕ ಅಳುತ್ತಾ ಬಂದಿದ್ಲು. ಮತ್ತು ಹೇಳಿದ್ಲು ಅವನು ನನ್ನ ಹೊಡೆದು ಮನೆಯಿಂದ ಹೊರಗೆ ಹಾಕಿ ಕಳಿಸ್ದ ಅಂತ. ಆಗಲೂ ಅಮ್ಮ ಅತ್ತಿಗೆಯನ್ನೇ ಬೈತಾ ಇದ್ರು. ಹೇಳ್ತಾ ಇದ್ರು ಅಣ್ಣನ ಹತ್ರ, ಇವಳನ್ನು ಹಾಗೆ ಕಳಿಸು, ಹೊಡೆದು ಅವಳ ಮನೆಗೆ ನಮಗೆ ಹೇಗೆ ಆಗುತ್ತೋ ಹಾಗೆ ಆಗಲಿ ಅವರಿಗೂ. ನನಗೆ ಮೊದಲು ಚಪ್ಪಲಿ ಹೊಡಿಬೇಕು, ಅಲ್ಲಿ ಕೊಟ್ಟು ಮದುವೆ ಮಾಡಿಸಿದ್ನಲ್ಲ, ಬೇರೆ ಕಡೆ ಮಾಡಿಸಿದ್ರೆ ಅವಳು ರಾಣಿ ಥರ ಇರ್ತಾಯಿದ್ಲು. ಆದರೆ ನನ್ನ ಗ್ರಾಚಾರ. ಆಗ ಅಣ್ಣ, ಅವಳಲ್ಲಿ ಮಾಡಬಾರ್ದನ್ನು ಮಾಡಿರ್ತಾಳೆ, ಅದಕ್ಕೆ ಅವಳನ್ನು ಹಾಗೆ ಹೊಡೆದು ಕಳಿಸಿದ್ದಾರೆ. ಇಷ್ಟು ದಿನ ಇಲ್ಲದೆ ಇದ್ದದ್ದು ಈಗ ಹೊಡೆದು ಕಳಿಸಿದ್ದಾನೆ ಅಂದರೆ ಹಾಗೆ ಆಗಿರ್ಬೋದು. ನೀನು ಯಾವಾಗ ನೋಡಿದ್ರೂ ಫೋನ್ ಮಾಡಿ ಅದು ಇದು ಹೇಳಿ ಕೊಡ್ತಾ ಇರ್ತೀಯಲ್ಲ ಅಂತ ಅಪ್ಪ ಅಮ್ಮನಿಗೆ ಬೈತಾಯಿದ್ರು. ಆದರೆ ಅಕ್ಕ ಮತ್ತು ಅಮ್ಮ ಇಬ್ಬರು ಅತ್ತಿಗೆಯನ್ನು ಅಲ್ಲಿಗೆ ಕಳಿಸು ಅಂತ ಒಂದೇ ಹಠದಿಂದ ನಿಂತಿದ್ರು. ಇಲ್ಲಾಂದರೆ ಅಮ್ಮ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದೇ ಕಾಲಿನಲ್ಲಿ ನಿಂತಿದ್ರು. ಅಪ್ಪ ಹೋಗೋ ಒಳ್ಳೇದೇ ಅಂತ ಹೇಳ್ತಾಯಿದ್ರು. ಆದರೆ ಅಣ್ಣ ಅತ್ತಿಗೆ ಹತ್ರ ಎಲ್ಲ ಪ್ಯಾಕ್ ಮಾಡು ಅಂತ ಹೇಳಿದಾಗ ಅತ್ತಿಗೆ, ನೀವು ನಾನು ಏನು ಮಾಡಿದೆ ಅಂತ ಶಿಕ್ಷೆ ಕೊಡ್ತಾ ಇದ್ದೀರಿ? ನಿಮ್ಮ ತಂಗಿ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆನಾ ಅಂತ ಹೇಳಿದಾಗ ಅಣ್ಣ ಹೋಗು ಹೇಳ್ದಷ್ಟು ಮಾಡು ಅಂತ ಹೇಳಿದ್ರು. ಅತ್ತಿಗೆ ಎಲ್ಲ ಪ್ಯಾಕ್ ಮಾಡಿ ಬಂದರು. ಅಣ್ಣ ಅತ್ತಿಗೆಯನ್ನು ಕರ್ಕೊಂಡು ಹೋಗಿ ಬಿಟ್ಟ. ಅಣ್ಣ ನಮ್ಮನೇಲೇ ಇದ್ದ. ಅಮ್ಮ ಬೈತಾರೆ ಅಂತ. ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನನ್ನು ನೋಡಲು ರಾತ್ರಿ ಹೊತ್ತು ಕೆಳಗೆ ನಿಂತಿರ್ತಿದ್ದ. ನಾನು ಮಾಡಿಗೆ ಹೋಗ್ತಿದ್ದೆ. ಆದರೆ ಅವನು ಆ ದಿನ ಫೋನ್ ಮಾಡಿ ಹೇಳ್ದ, ರಾತ್ರಿ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ
ನಾನು ಬಂದೆ. ಆಗ ನಿಮ್ಮ ಅಣ್ಣ ರಾತ್ರಿ ಹೊರಗಡೆ ಬಂದರು. ನನಗೆ ಭಯ ಆಗಿ ಹೊರಟೋದೆ. ನನಗೆ ಅಣ್ಣ ಎಲ್ಲಿಗೆ ಹೋಗೋದು ರಾತ್ರಿ ಅಂತ ಅಂದ್ಕೊಂಡೆ. ಮಾರನೇ ದಿನ ನಾನು ನನ್ನ ಬಾಯ್ ಫ್ರೆಂಡ್ನ ಕಾಯ್ಕೊಂಡು ಮಾಡಿ ಮೇಲೆ ನಿಂತಿದ್ದೆ. ಆಗ ಅಣ್ಣ ಹೋಗ್ತಾ ಇದ್ರು. ನಾನು ಎಲ್ಲಿಗೆ ಇಷ್ಟು ಹೊತ್ತಿಗೆ ಅಂತ ಅಂದ್ಕೊಂಡು ಅವ್ರ ಹಿಂದೆನೇ ಹೋದೆ. ನನ್ನ ಅತ್ತಿಗೆ ಮನೆ ಪಕ್ಕದ ಗಲ್ಲಿಯಲ್ಲೇ ಇದ್ದದ್ದು. ಆ ಕಡೆ ಹೋದರು. ನಾನು ಹೋದೆ. ಅಲ್ಲಿ ಅತ್ತಿಗೆ ಬಾಗಿಲ ಹತ್ರ ಕಾಯ್ಕೊಂಡಿದ್ರು. ನಾನು ವಾಪಸ್ ಬರೋಕ್ಕೆ ಅಂತ ಹೋದಾಗ ಅಣ್ಣ ಒಳಗೆ ಹೋಗೋದು ಬಿಟ್ಟು ಅತ್ತಿಗೆನೂ ಮುಖ ಮುಚ್ಚಿ ಇಬ್ಬರು ಬರ್ತಾಯಿದ್ರು. ನಾನು ಇದು ಎಲ್ಲಿಗೆ ಇಷ್ಟು ಹೊತ್ತಿಗೆ ಹೋಗೋದು ಅಂತ ಅಂದ್ಕೊಂಡು ಅವ್ರ ಹಿಂದೆ ಬರ್ತಾ ಇದ್ದೆ. ಅವ್ರು ಹೋಗ್ತಾ ಹೋಗ್ತಾ ಆಸ್ಪತ್ರೆಗೆ ಹೋದರು. ಇಷ್ಟು ಹೊತ್ತಿಗೆ ಆಸ್ಪತ್ರೆಗೆ ಯಾಕೆ ಅಂತ ಹೋದೆ. ಅವ್ರು ಒಳಗಡೆ ಹೋದರು. ನಾನು ಹೋದಾಗ ನನ್ನ ಅಲ್ಲಿ ನರ್ಸ್ ತಡೆದು ಏನು ಯಾಕೆ ಬಂದಿದ್ದು ಅಂತ ಕೇಳಿದಾಗ ಅಣ್ಣ ಅತ್ತಿಗೆ ತಿರುಗಿ ನೋಡಿದ್ರು. ನಾನು ಅಂತ ಗೊತ್ತಾಗಿ ಅಣ್ಣ ವಾಪಸ್ ಬಂದು ಅದು ನನ್ನ ತಂಗಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ. ನನಗೆ ಭಯ ಎಲ್ಲಿ ಅಣ್ಣ ಬೈತೋನ ಅಂತ. ಹಾಗೇ ಆಯಿತು. ಅಣ್ಣ ಬೈತಾ ಇದ್ದ. ಯಾಕೆ ಫಾಲೋ ಮಾಡ್ಕೊಂಡು ಬಂದೆ ಅಂತ. ನಾನು ಸುಮ್ಮನೆ ನಿಂತಿದ್ದೆ ಅದನ್ನು ಕೇಳಿ. ಅತ್ತಿಗೆ ಹತ್ರ ನೀವು ಯಾಕೆ ಇಷ್ಟು ಹೊತ್ತಿಗೆ ಆಸ್ಪತ್ರೆಗೆ ಬಂದಿದ್ದೀರಾ ಅಂತ ಕೇಳಿದೆ. ಆಗ ಅತ್ತಿಗೆ ಅಣ್ಣ ಇಬ್ಬರು ಒಬ್ರೊಬ್ರ ಮುಖ ನೋಡಿ ಅದು ಹೇಳಿಬಿಡಿ ಇನ್ನೇನು ಮುಚ್ಚಿಡೋದು ಅಂತ ಅತ್ತಿಗೆ ಹೇಳಿದ್ರು ಅಣ್ಣನ ಹತ್ರ. ಆಗ ಅಣ್ಣ ಅದು ನಿನ್ನ ಅತ್ತಿಗೆಗೆ 2 ಕಿಡ್ನಿನೂ ಹೋಗಿದೆ. ಡಯಾಲಿಸ್ ಮಾಡಿಸ್ತಾ ಇದ್ದೀವಿ. ವಾರಕ್ಕೆ 2 ದಿನ ಇದೆ. ಇದು ಆಗೋ ತನಕ ಮಾಡಿಸಿ ನಾನು 1 ಕಿಡ್ನಿ ಅವಳಿಗೆ ಕೊಡ್ತೀನಿ. ಮನುಷ್ಯನಿಗೆ ಜೀವನ ಮಾಡಲು 1 ಕಿಡ್ನಿ ಸಾಕು. ನನಗೆ ಅವಳನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ. ನನಗೆ ಅವಳನ್ನು ಬಿಟ್ಟಿರಲು ಇಷ್ಟ ಇಲ್ಲ. ನಾನು ಅವಳನ್ನು ಅಷ್ಟು ಇಷ್ಟಪಡ್ತಾ ಇದ್ದೀನಿ. ಆದರೆ ಅಮ್ಮ ಹಾಗೆ ಮಾಡ್ತಾರೆ ಅವಳ ಜೊತೆ. ಇನ್ನು ಮೊದಲೇ ಅವಳನ್ನು ನೋಡಿದ್ರೆ ಆಗಲ್ಲ. ಅವಳನ್ನು ನಾನು ಬುಟ್ಟಿಗೆ ಹಾಕಿ ಮದುವೆ ಮಾಡ್ಕೊಂಡಿರೋದು ಅದು ಇದು ಹೇಳಿ ಬೈತಾನೇ ಇರ್ತಾರೆ. ಇನ್ನು ಇದೆಲ್ಲ ಗೊತ್ತಾದರೆ ಅಷ್ಟೇ. ಇನ್ನು ಸ್ವಲ್ಪ ಬದುಕ್ತಾ ಇದ್ದಾಳೆ, ಬೇಗ ಅದು ಇದು ಹೇಳಿ ಸಾಯಿಸೇ ಬಿಡ್ತಾರೆ. ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರಿ ಹೊತ್ತು ಇವಳು ಅಪಾಯಿಂಟ್ಮೆಂಟ್ ತಗೊಂಡು ಮಾಡಿಸ್ತಾ ಇರೋದು. ಅದು ಈ ಆಸ್ಪತ್ರೆಯಲ್ಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದಾನೆ. ಅವನಿಂದನೇ ಆಗಿದ್ದು. ಇನ್ನು ಸ್ವಲ್ಪ ದಿನ ನಾನು ಅವನಿಗೆ ಕಿಡ್ನಿ ಕೊಟ್ಟು ಬೇರೆ ಮನೆ ಮಾಡಿ ನಾವಿಬ್ಬರು ಬೇರೆ ಹೋಗ್ಬಿಡ್ತೀವಿ. ಅಮ್ಮನ ಟಾರ್ಚರ್ ಸಹಿಸೋಕ್ಕಾಗಲ್ಲ. ನಮ್ಮನ್ನು ನೆಮ್ಮದಿಯಾಗಿ ಜೀವನ ಮಾಡಲು ಬಿಡಲ್ಲ ಅಮ್ಮ ಅಂತ ಹೇಳಿ ಇಬ್ಬರು ಅಳ್ತಾಯಿದ್ರು. ಅಣ್ಣ ಸಮಾಧಾನ ಮಾಡ್ಕೊ. ಆದರೂ ನೀನು ಒಂದು ಮಾತು ಅಮ್ಮನ ಹತ್ರ ಅಲ್ಲದೆ ಇದ್ರು ಅಪ್ಪನ ಹತ್ರ ಹೇಳಿದರೆ ಆಗ್ತಿತ್ತು. ಅಪ್ಪ ಎಲ್ಲ ನೋಡ್ಕೋತಿದ್ರು. ಈ ಸ್ಥಿತಿಯಲ್ಲೇ ಅತ್ತಿಗೆ ರೆಸ್ಟ್ ತಗೊಳ್ದೆ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಅಳ್ತಾ ಇದ್ದೆ. ಅಣ್ಣ ನೀನು ಹೋಗು, ಇನ್ನು ಮನೇಲಿ ಎಲ್ಲ ಗಾಬರಿ ಆಗ್ತಾರೆ ಅಂತ ನನ್ನ ಬಿಟ್ಟು ಕೊಟ್ಟರು. ವಾಪಸ್ ಅತ್ತಿಗೆ ಹತ್ರ ಹೋದರು. ನಾನು ಹೋಗೋಷ್ಟರಲ್ಲಿ ಎಲ್ಲರೂ ಗಾಬರಿಯಾಗಿ ನಿಂತಿದ್ರು. ಇವಳು ಎಲ್ಲಿ ಹೋದ್ಲು ಅಂತ. ಆಗ ನಾನು ಎಲ್ಲ ಸತ್ಯ ಎಲ್ಲರ ಹತ್ರ ಹೇಳಿದೆ. ಆಗ ಅಮ್ಮನಿಗೆ ಇನ್ನೂ ಅದೇ ಮನಸ್ಸಲ್ಲಿತ್ತು. ಹೇಳಿದ್ರು ಅವಳು ನನ್ನ ನೋಯಿಸಿ ನನ್ನ ಮಗನ ಅವಳ ಕಡೆ ಮಾಡಿಕೊಂಡ್ಲಲ್ಲ, ಅದಕ್ಕೆ ಹಾಗೆ ಆಗಿದ್ದು ಅಂತ ಹೇಳಿದರು. ಆಗ ಅಪ್ಪ ಒಂದು ಹೊಡೆದ್ರು. ಇದು ಹೇಳಿದೆ, ಅಣ್ಣ ಇನ್ನೂ ನಮ್ಮನ್ನು ಬಿಟ್ಟು ಬೇರೆ ಹೋಗ್ತಾನೆ ಅಂತ. ಆಗ ಅಪ್ಪ ಇನ್ನು ಮುಂದೆ ನಾನು ಹೇಳೋ ಹಾಗೆ ಆಗುತ್ತೆ. ಮತ್ತು ಅಮ್ಮನ ಹತ್ರ ನೀನು ಒಂದು ಮಾತು ಅವನ ಜೊತೆ ಆಡಬಾರ್ದು. ಎಲ್ಲಾರಾದರೂ ಆಡಿದ್ರೆ ನಿನಗೆ ನಾನು ಡೈವರ್ಸ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ಇದ್ದರು. ಅಪ್ಪ ಬೇಗ ಆಸ್ಪತ್ರೆಗೆ ಹೋದರು. ಮತ್ತು ಅತ್ತಿಗೆ ಮತ್ತು ಅಣ್ಣನನ್ನು ಕರ್ಕೊಂಡು ಬಂದರು. ಅಮ್ಮನ ಹತ್ರ ಕ್ಷಮೆ ಕೇಳಲು ಹೇಳಿದ್ರು. ಹಾಗೆ ಅಮ್ಮ ಕೇಳಿದ್ರು. ಮಾರನೇ ದಿನ ಅಪ್ಪ ಹೋಗಿ ಅಕ್ಕನ ತಮ್ಮನ ಹತ್ರ ಮಾತಾಡಿ ಕ್ಷಮೆ ಕೇಳಿ ಅಕ್ಕನನ್ನು ಅಲ್ಲಿಗೆ ಕಳಿಸ್ಕೊಟ್ರು. ಅಮ್ಮನ ಹತ್ರ ಮೊಬೈಲ್ ಕುತ್ಕೊಂಡ್ರು. ಮಗಳು ಇಲ್ಲಿಗೆ ಬಂದಾಗ ಮಾತಾಡಿದ್ರೆ ಸಾಕು ಅಂತ. ಅಮ್ಮ ಅಪ್ಪನನ್ನು ಹೆದರಿ ಅತ್ತಿಗೆ ಜೊತೆ ಸ್ವಲ್ಪ ಸ್ವಲ್ಪ ಸರಿಯಾಗಿದ್ದಾರೆ. ನನಗೆ ಬೇಜಾರಾಗಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇರಲಿಲ್ಲ. ಈಗ ನಮ್ಮ ಮನೆ ಸ್ವಲ್ಪ ನೆಮ್ಮದಿಯಿಂದ ಕಳೀತಾ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.